ಆಯ್ತತಿ. ಒಂದಿಟ್ಟು ನನ್ನ ಚಸ್ಮಾ ಕೊಡ ಯವ್ವ, ಪುಣ್ಯ ಬರ್ತ ನಿಂಗ. ಅಯ್ಯ ನಾನು ಬರ್ತಿದ್ನಲ್ರಿ ಅತ್ತಿಯಾರ, ಇನ್ನೇನು ಅಡಿಗೆನ ಆತ. ಉಂಡು ಕುಂದ್ರನಂದ್ರಿ ಈಗಾಗಲೇ ಕುಂತ್ ಬಿಟ್ರೇನು ಮಾಡಾಕ? ಅದು ಕಂಡಪಟ್ಟಿ ಮಾಡಿರಿ, ಸಾಕು ಬಿಡ್ರಿ ಅಕ್ಕವು. ಇದೊಂದು ಶ್ರಾವಣ ಮಾಸಕ್ಕೆಲ್ಲ ಆಗಿಬಿಡ್ತೈತಿ. ಯವ್ವ ನನಗ ಉಂಡು ಕುಟ್ಲೆನ ನಿದ್ಕೊಂಡ್ಬಿಡ್ತೈತಿ, ಮಕ್ಕಳಂಗಾಗತ್ತೆ ನನಗ. ಈ ಕುಂತ್ಕೊಂಡು ಬತ್ತಿ ಪತ್ತಿ ಒಸಿ ಅಂದ್ರೆ ಆಗೋದಿಲ್ಲ, ಅದಕ್ಕೆ ಮಾಡಾಕತ್ತೀನಿ. ಇನ್ನು ಶ್ರಾವಣ ಮಾಸದಾಗ ಬರೀ ಸ್ವಚ್ಛ ಮಾಡವು ಪೂಜಾ, ಅಲ್ಲಿ ಹೋದೆ ಇಲ್ಲಿ ಹೋದೆ ಅವ್ರ ಮನೆ ಪೂಜಾಕ್ಕೆ ಇವಾಕವು. ಬತ್ತಿ ಗಿತ್ತಿ ಮಾಡೋದು ಆಗೋದಿಲ್ಲ, ಈ ಒಸೆದು ಆಗೋದಿಲ್ಲ, ಏನೇನು ಕೆಲಸ ಆಗೋದಿಲ್ಲ. ಅದಕ್ಕೆ ಮಾಡಾಕತ್ತೀನಿ. ಇನ್ನು ಹಬ್ಬಿನ ಶ್ರಾವಣ ಮಾಸ ಶುರು ಆತಂದ್ರೆ ಜಾತ್ರೆ ಹಬ್ಬ ದೀಪಾವಳಿ ಎಲ್ಲದಕ್ಕೂ ಬೇಕು. ಕೊಕ್ಕ ಬತ್ತಿ ಬೇಕು, ಗೆಜ್ಜಿ ವಸ್ತ್ರ ಬೇಕು, ಗಣಪನ ಹಬ್ಬಕ್ಕೆ ಬೇಕು, ಮತ್ತೆ ಎಲ್ಲದಕ್ಕೂ ಈಗ ಬತ್ತಿ ಬೇಕು, ಎಲ್ಲ ಬೇಕು. ಅದ್ರಾಗ ನಿಮ್ಮ ಮಾವಗ ಉಂಡಿ ತಗೊಂಬಾರಪ್ಪ ಬತ್ತಿ ಲಡಿ, ಅದರಲ್ಲೇನೆ ಎಲ್ಲ ಬತ್ತಿ ಒಸ್ಕೊಂತೀವಿ ಅಂದ್ರೆ ಇಲ್ಲ ಅಂತ. ಹತ್ತಿ ಪ್ಯೂರ್ ಹತ್ತಿ ತಂದು ಕೊಡ್ತೀನಿ, ಹತ್ತಾಗ ಕುತ್ಕೊಂಡು ಒಸಿ ನೀನು ಏನು ಮಾಡ್ತೀವಿ ಅದ್ರಾಗ ಮಾಡು ಅಂತಾನೆ. ಏನು ಮಾಡ್ಬೇಕವ ಮತ್ತೆ? ಮಾಡ್ಬೇಕಲ್ಲ, ಒಂದಿಟ್ಟು ಚಸ್ಮಾ ತಾರ ಪುಣ್ಯ ಬರ್ತ. ತಂದಿನ್ರಿ ಅತ್ತಿಯಾರ. ಅಲ್ಲಲ್ಲಿ ಸವಿತಾ, ಇನ್ನ ದೂರ ಐತಡಿ ಶ್ರಾವಣ ಮಾಸ, ಈಗ ಚಲೋ ಮಾಡಿರ್ಲಿ ಬತ್ತಿ ಮಾಡಕ. ದೂರ ಐತಂತ ಬಿಟ್ರ ಕೆಲಸ ಅಕ್ಕವನ್ರಿ, ಎಷ್ಟಿರ್ತಾವ ಮನ್ಯಾಗ ಕೆಲಸ. ಪೂಜಾ ಪುನಸ್ಕಾರ, ಮನೆ ಸ್ವಚ್ಛ ಮಾಡೋದು, ಹಾಸಿಗೆ ಹೊಕ್ಕೊಳ್ಳೋದು ಕಮ್ಮಿ ಇರ್ತಾವ ಶ್ರಾವಣ ಮಾಸದಾಗ. ಯಪ್ಪ ಶ್ರಾವಣ ಮಾಸ ಚಲೋ ಆತಂದ್ರೆ ಹೆಣ್ಮಕ್ಳು ಗಿರ್ರಂದ್ ಹೋಕ್ಕಾರ. ಅವ್ರ ಮನ್ಯಾಗಿನ ಕೆಲಸ ಮಾಡಿ ಮಾಡಿ ಅರ್ಧ ಬೆನ್ನು ಬಂದಕ್ಕವು. ಇನ್ನೇನು ಮಾಡೋದೈತಿ, ಆಗುದಿಲ್ರಿ. ಸುಮ್ಮನೆ ಈಗ ಇವ್ನ ಮಾಡಿ ಚಂದಾಗ ದೇವ್ರ ಮನೆಗೆ ಇಟ್ಬಿಟ್ರ ಎಲ್ಲ ಮನೆ ಎಲ್ಲ ಒಂದು ಕಡೆಯಿಂದ ಸ್ವಚ್ಛ ಮಾಡಿ ಹಾಸಿಗೆ ಗಿಸ್ಕಿ ಒಕ್ಕೊಂಡು ಆಮೇಲೆ ಬರೀ ಅವ ಮಾಡ್ಕೊಂಡು ಕುಂದಿರ್ಬೋದು. ಮತ್ತು ಇವ್ನ ಯಾವಾಗ ಮಾಡಕ್ಕೆ ಹೊತ್ತು ಸಿಗೋದಿಲ್ಲ, ವೇಳೆನೂ ಸಿಗೋದಿಲ್ಲ. ಈ ಹುಡುಗರು ಸಾಲಿಗೆ ಹೋಗ್ಯಾವ, ಆಕಿ ಒಂದಿಟ್ಟು ಹಗರ್ಕ ಕೆಲಸ ಮಾಡ್ಕೊಂತಾಳ. ಹೌದನ? ಎದಕ್ಕೆ ಒಬ್ಬಕ್ಕೆ ಮಾಡಕ್ ತಗೋರಿ ಅತ್ತಿಯರ. ಓಹೋ, ಒಬ್ರು ಚಸ್ಮಾ ತಂದು ಕೊಡಕ ಹಾಕಿಬಿಡವ ಕಣ್ಣಿಗೆ ಅಕ್ಕಿಗೆ. ಭಾಳ ಅಂದ್ರೆ ಭಾಳ ಮುದುಕಿಗೇಳ ಎದ್ದಡಕ ಕೈಯ ಕಾಲಾಗ ರಥ ಇಲ್ಲ, ಕಣ್ಣಿಗೆ ಹಾಕಿಬಿಡು. ನಿಮಗ ಒಟ್ಟು ನನಗೇನಾರ ಅನ್ಬೇಕು ಅಂದ್ರೆ ನಿಮಗ ಸಮಾಧಾನ ಅಲ್ರಿ. ವಯಸ್ಸಾಗಿರಕ್ರಿ, ಚಕ್ನಿಗಳು ಹಾಕೊಂಡು ಕೆಳಗೆ ಕುಂತೀನಿ, ಹಂಗ ಎದ್ದು ಬಡ ಬಡ ಹೋಗಿ ದಡ ದಡ ಕೆಲಸ ಮಾಡಕ್ ಆಗಕ್ಕೆ ನಾನೇನು ಹರಿದ ಹುಡುಗಿ ಅಲ್ಲ. ಕೈ ಬಿಡ್ರಿ, ನಿಮ್ಮವೇನು ತುಸು ಉರ್ಸ್ಕೊಂಡಿಲ್ಲ ಅನ್ನ. ಈಗ ನೋಡ್ರಿ, ಈಗ ಚಂದಾಗ ಬಾಣ್ತಿನ ಆರೈಕೆ ಮಾಡಕ್ಕೂ ಬಿಡ್ಲಿಲ್ಲ. ಒಂದು ಹೆರಿಗೆ ಆದಾಗೂ 3 ದಿನಕ್ಕೆ ಕರ್ಕೊಂಬಂದು ಕುಂದಿರ್ಸ್ಕೊಂಡೇನಿ. ಮನ್ಯಾಗ ಮಾಡ್ರಿ ಯಾರು ಇಲ್ಲ, ಮನ್ಯಾಗ ಮಾಡ್ರಿ ಯಾರು ಇಲ್ಲ ಅಂತ. ಅದಕ್ಕೆ ನಮ್ಮ ಕೈಕಾಲು ಗಟ್ಟಿಲ್ಲ, ಸೊಂಟನೂ ಗಟ್ಟಿಲ್ಲ. ನಮ್ಮವ್ವ ನಮ್ಮಪ್ಪ ಏಟ್ ಹೇಳಿದ್ರು ಅಯ್ಯೋ ನಮಗೆ ಮಾಡಕ್ ಮನೆಗೆ ಯಾರು ಇಲ್ಲ, ಆಕೆ ಎಲ್ಲ ನಮ್ಮ ಮನೆ ಲಕ್ಷ್ಮಿ, ನಮ್ಮ ಮನೆಗೆ ಆ ಪೂಜೆ ಮಾಡ್ರಿಲ್ಲ, ನಮ್ಮ ಮನೆಗೆ ಈ ಪೂಜೆ ಮಾಡ್ರಿಲ್ಲ, ನಮ್ಮ ಮನೆಗೆ ಹಿಂಗಿಲ್ಲ ಅಂತಂದು ಹೇಳಿ ಕರ್ಕೊಂಬಂದು ಈಗ ನೋಡ್ರಿ, ಈಗ ಕುಂತ್ರ ಎದ್ರಕ್ ಬರಲ್ಲ, ಎದ್ರ ಕುಂದ್ರಕ್ ಬರೋದಿಲ್ಲ. ಅದು ಬಿಡು, ಯಾಕವ ಹುಡುಗ ಬರ್ಲಿಲ್ಲ ಇನ್ನ? ಇವರು ಕರ್ಕೊಂಬರ್ತೀನಿ ಬರೋ ಮುಂದಾಗ ಅಂದಾರ್ರಿ. ಗಾಡಿಗೆ ಬೇಡ, ನಾನು ಗಾಡಿ ಮ್ಯಾಗ ಬಿಡ್ತೀನಿ, ಕರ್ಕೊಂಬರ್ತೀನಿ ತಗೋ ಅಂತಂದಾರ್ರಿ. ಅವಂಗೆಲ್ಲ ಆಗತ್ತವ, ಸುಮ್ಮನೆ ಹುಡುಗರ್ನ ಗಾಡ್ಯಾಗ ಬರುತ್ತಾ ಹೋಗುತ್ತಾ ಬಂದ್ಬಿಟ್ರೆ ಆಗತ್ತ. ಈಗ ನೋಡಿ, ಅವ ಬರೋವರೆಗೂ ನೀವು ಒಂದು ಏನಾರ ಕೆಲಸ ಐತಂದ್ರೆ ಮತ್ತೆ ಅವನು ಅಂಗಡಿಯಾಗ ಕುಂದಿರ್ತಾನೆ, ಮತ್ತು ಅವ್ನ ಊಟ ಪಾಠ ಎಲ್ಲದಕ್ಕೂ ತೊಂದರೆ ಆಗತ್ತ. ಸುಮ್ಮನೆ ಗಾಡ್ಯಾಗ ಬರ್ತಿರ್ತಾನ. ಇವ ಜಾಸ್ತಿನ ಮಾಡ್ತಾನ ಮಂಜು. ಇಲ್ಲಂತ್ರಿ, ಇವರು ಗೋಪಿ ಮೇಲೆ ಬಿಡ್ತೀನಿ, ಮಧ್ಯಾಹ್ನ ನಾನೇ ಕರ್ಕೊಂಬರ್ತೀನಿ. ಹಲಾಟಿಗೆ ಬಿದ್ದಾರ ಅವರು, ಬಸ್ನಾಗ ಅಡ್ಡಾಡೋದಕ್ಕೆ ಭಾಳ ಗಲಾಟೆ ಮಾಡ್ತಿರ್ತಾರಂತ್ರಿ ಅವರು. ಇವ್ರು ಇದಾರಲ್ರಿ ಶೆಡ್ಜಿ ಮಗ ಇವ ಸೇರಿ ಭಾಳ ಓಡಾಡ್ತಡಕ್ಕೆ ಬಿದ್ದಾರ ಅಂತ ಇವ್ರು ಬೈದು ನಾನು ಅಡ್ಡಾಡ್ತೀನಿ ಗನ ಕಿಡಿಗೇಡ್ತನ ಮಾಡಕತ್ತಾರಂತ್ರಿ ಬಸ್ನಾಗ, ಸಾಲಿ ಬಸ್ನಾಗ. ಮತ್ತು ಹುಡುಗರಲ್ಲೇ ಉಡಾಳ್ತನ ಮಾಡೋದವ ಮಕ್ಳು. ಇವಾಗ ನಾ ಸ್ಟ್ರಿಕ್ ಆಗಿ ಬೆಳೆಸ್ಬೇಕಂತ ನಿನ್ನ ಗಂಡ. ಅವ ಅಂದ್ರೆ ಹೆದರಿಕೆ ಆಗ್ತಾವ, ಅವ್ರ ಅಪ್ಪನ ಹತ್ರನ ಹೋಗೋದಿಲ್ಲ. ಹಂಗೆ ಹೆದರಿಕೆ ಇಟ್ಕೊಂತಾರ ಯಾರ ಮಕ್ಕಳನ್ನ. ನೀನು ಎಲ್ಲರ ಹೋಗ್ಲಿ, ಈ ಕೆಲ್ಲದಳ ಅವಿ ಯಾಕೆ ಬಂದಿಲ್ಲ ಇನ್ನ? ಆಕಿ ದೊಡ್ಡಾಕಿ, ಆಕಿದೇನೋ ಇವತ್ತು ಸ್ಪೆಷಲ್ ಕ್ಲಾಸ್ ಐತಂತ್ರಿ, ಅದಕ್ಕೆ ಮುಗಿಸ್ಕೊಂಡು ಬರ್ತೀನಿ ಅಂದಾಳ್ರಿ. ಆಕಿನೂ ಬರಲ್ಲಂತ್ರಿ, ಅವು ಈಗ ಏನೇನೋ ಆಟ ಪಾಠ ಅದಾವಂತ್ರಿ. ಅದಕ್ಕೆ ಒಂದು ಅರ್ಧ ಗಂಟೆ ಜಾಸ್ತಿ ಇದ್ದು ಮಕ್ಕಳು ಬಿಡ್ತೀವಿ ಅಂತ ನಿನ್ನೆ ಡೈರಿಯಾಗಿ ಬರ್ದಿದ್ದೀರಿ. 12ಕ್ಕೆ ಬಂದ್ಬಿಡ್ಬೇಕವ ನಮಗೆ ಹುಡುಗರು, ಮನ್ಯಾಗ ಇದ್ದು ಬಿಡ್ಬೇಕು. 12ಕ್ಕೆ ಸಾಲಿ ಬಿಟ್ರೆ 12ವರೆಗೆ ಇರಲಿ, ಹೋಗ್ಲಿ 1ಕ್ಕೆ ಇರಲಿ. 2:30 ಅಂದ್ರೆ ಹುಡುಗರಿಗೆ ಹಸುವಾಗೋದಿಲ್ಲ, ಲಘು ಹೋಗಿರ್ತಾವ ಹುಡುಗರು. 8ಕ್ಕೆ ಏನು ಭಾಳ ದೊಡ್ಡವದವ. ಆಕಿ 3ನೇ ಕ್ಲಾಸು, ಅವ 1ನೇ ಕ್ಲಾಸು. ಮತ್ತು ಇವ್ರು ಕರ್ಕೊಂಬರ್ತೀನಿ ಅಂತಾರೆ ಮಾವರ, ನಾನಾರ ಏನು ಹೇಳ್ರಿ? ನಿಮಗೂ ಗೊತ್ತಾಯ್ತಲ್ಲ ಇವ್ರ ಹಠ. ಹ್ಞೂನವ, ಗೊತ್ತೈತಿ. ಆತ ಏನಾರ ಮಾಡ್ರಿ, ಏನಾರ ಬಿಡ್ರಿ. ನೀವು ಬ್ಯಾಳಿ ಸಾರು, ಒಟ್ಟು ಸಾರು ಬೇಕು ನೋಡಿ ನಂಗೆ. ನೀವು ಚಿತ್ರಾನ್ನ ಪುಳಿಯೋಗರೆ ಅಂತಂದು ಮಕ್ಳ ಸಂಬಂಧ ಹೊಸದು ಮಾಡ್ತೀರಿ, ನಮ್ಗೆ ಅನ್ನ ಸಾರು ಇಲ್ಲಾಂದ್ರೆ ಉಣ್ಣಂಗೆ ಆಗಿಲ್ಲ. ಬೇಕಾರೆ ಅವನಂತೂ ತಿಂತೀನಿ, ನನಗೆ ಸಾರು ಬೇಕು ಮ್ಯಾಗ, ಅನ್ನ ಸಾರು ಉಣ್ಣಕ್ಕೆ ಬೇಕು ನಾನು. ತೀತಾ? ಹೂನಪ್ಪ ಮರಯ್ಯ, ಬೇರೆ ಯಾರಿಗಾರ ಅದಾವ ಬೈಕೆ, ನಿನಗ ಅದಾವ ತಿನ್ನೋದು. ಅಯ್ಯಯ್ಯಯ್ಯ ಹರಿಯದ ಹುಡುಗ ಮಾಡ್ದಂಗೆ ಮಾಡ್ತಿದ್ದಿ.
ಆತು ಮಾಡ್ಯಾಳ ನಿಮಗಂತನ ಬ್ಯಾಳಿ ಪಾಲಕ್ ಕುದಿಸಿ ಸೊಪ್ಪಿನ ಸಾರು ಮಾಡಕತ್ತಾಳ ಬ್ಯಾರೆ ಏನು ಇದ್ದಿದ್ದಿಲ್ಲ ಪಾಲಕ್ ಒಂದ ಇತ್ತು ಅದನ್ನ ಮಾಡ್ತಾಳ ಈಗ ನಿಮ್ಮ ಸಂಬಂಧ ಮಾಡ್ಬೇಕು ನೋಡಿ ಈಗ ಅದೇನ ಸಾರಿನ ಹುಚ್ಚ ಏನ ನೀವು ಮಾಡಿಬಿಟ್ರಲ್ಲ ಒಂದು ಹೊತ್ತು ಸಾರು ಮಾಡಿದ್ರೆ 2 ಹೊತ್ತು ಆಗುತ್ತಾ ನೀವು ಅದನ್ನ ಮಾಡಬಾರ್ದಂತೀರಿ ಆ ಪಲಾವ ಅದ ಈದ ಆ ಬಾತ ಈ ಬಾತ ಅಂತಂದು ಆ ಬಾತಗಳು ಮಾಡಿ ಕುಂದಿರ್ತೀರಿ ನಮಗೆ ಹಿಂದೆ ಕೇಳ್ಕೊಳ್ಳಲ್ಲ ಮುಂದೆ ಕೇಳ್ಕೊಳ್ಳೋದಲ್ಲ ತಿನ್ಲಿಲ್ಲ ಮಾಡಿರೋರಿಗೆ ಬೇಸರ ಆಗತ್ತಂತ ತಿನ್ಬೇಕು ನಾವು ನಮಗೆ ಇಷ್ಟ ಇಲ್ಲಾರ್ದು ಬಲವಂತ ಗಂಟ್ಲದ ತುರ್ಕೋಬೇಕು ನಮಗೆ ರೊಟ್ಟಿ ಪಲ್ಯ ಅನ್ನ ಸಾರು ಇದು ಶಿಸ್ತು ಊಟ ಅಂದ್ರೆ ನಮಗೆ ಅಪರೂಪಕ್ಕೆ ಹೋಳ್ಗಿ ಅಪರೂಪಕ್ಕೆ ಏನೋ ಒಂದು ಮಾಡಲಿ ಅದು ಬಿಟ್ಟು ಮುಂಜಾನೆ ಅದೇನ ಆಲೂ ಪರಾಟ ಅಂತ ಅದು ಎಂತದ ಅಂತ ನಮಗೆ ನೋಡಿದ್ರವೆಲ್ಲ ಇಳ್ಕೊಳ್ಳಲ್ಲ ಬಿಡುದಿಲ್ಲ ಇಲ್ಲ ಅಲ್ರಿ ಮಾವರ ನಿಮಗಂತನ ಅನ್ನ ಸಾರು ಮಾಡೀನ್ರಿ ಮತ್ತು ಈಗ ಚಪಾತಿ ಮಾಡಕತ್ತೀನಿ ಚಪಾತಿ ಪಲ್ಯ ಅನ್ನ ಸಾರು ಪಲ್ಯ ಯಾವ್ದು ಮಾಡಿ ತಾಯಿ ಇವರು ಹಲಸಿನ ಕಾಯಿ ತಂದಿದ್ದಿರ್ರಿ ಮೊನ್ನೆ ಸಾಣದು ಅದು ಪಲ್ಯ ಮಾಡಿ ನೋಡ್ರಿ ಹಾ ಭಾರಿ ತಾಳದ ಮನೆ ಮಾಡಿದ್ದಲ್ಲ ಮಸ್ತ್ ರುಚಿಗಿತ್ತು ನೋಡೋದು ನಾನು ಏನು ಅನ್ಕೊಂಡ್ಬಿಟ್ಟಿದ್ದೆ ನಾನು ಅದನ್ನ ಅದು ಮೆತ್ತಗಿತ್ತಲ್ಲ ಅದನ್ನ ಏನೋ ಬೇರೆ ಏನೋ ಮಾಡಿಬಿಟ್ಟಾಳನ ತತ್ತಿಗಿತ್ತಿ ಕುದಿಸಿಟ್ಟಾಳನ ಅನ್ಕಂಡು ನಾನು ಇಲ್ಲ ಅದು ಆಮೇಲೆ ಅಂದೆಲ್ಲಿ ನೀನು ಹಲಸಿನಕಾಯಿ ಅಂತಂದು ಅಲ್ಲ ಇದು ಹಣ್ಣಿನ ಸೀಸನ್ ಅವಂಗಳೇ ಕಾಯಿ ಸಿಕ್ಕೊಬಿಡು ಅದು ನಮ್ಮೂರಿಗೆಲ್ಲ ಎಲ್ಲಿ ಬರ್ಬೇಕ್ರಿ ಅದ ಅವನ ಯಾವನ ದೋಸ್ತ ಹೋಗಿದ್ನಂತ ಜೋಗ ಗೀಗ ಆ ಕಡೆಗೆ ಇದಕ್ಕೆ ಪ್ರವಾಸಕ್ಕೆ ಹೋದವ ಕೊಟ್ಟು ಕಳ್ಸನ ಇವಂಗೊಂದು ಕೊಟ್ಟು ಕಳ್ಸಿದ್ದ ಮೊನ್ನೆ ಅರ್ಧ ಮಾಡಿದ್ಲ ಇತ್ತು ಮತ್ತೆ ಏನು ಮಾಡಲಿ ಅಂದ್ಲು ಮೊನ್ನೆ ಅದು ಒಣಾದ ಫ್ರೈ ಗತೆ ಮಾಡಿದ್ನಲ್ರಿ ಅತ್ತಿಯಾರ ಇವತ್ತು ಗೊಜ್ಜಗತೆ ಮಾಡ್ತೀನಿ ಚಲೋ ಇರ್ತಾ ಆ ಕಡೆ ಮಂಗಳೂರು ಕಡೆ ಮಾಡ್ತೀನಿ ಅಂದ್ಲು ಅಂದಿನಿ ನಿಮಗೆ ಅದು ಮೊನ್ನೆ ಮಾಡಿದ್ದ ಅಲ್ಲಿಗಿದು ಇದು ಬೇರೆ ಥರ ಮಾಡ್ಯಾಳ ನಡೀತಿದ್ದಿಲ್ಲ ನಿಮಗೆ ನಡಿತೈತಿ ಏನೋ ಒಂದು ಮಾಡ ಅಪ್ಪ ಇದಕ್ಕೆ ಚಲೋ ಇರ್ತಿಲ್ಲವ ಅದು ಚಪಾತಿಗೆ ಸೀಮಾ ಹ್ಞೂ ರೀ ಮಾವರ ಚಲೋ ಇರ್ತ್ರಿ ನನ್ನ ಗೆಳತಿ ಮಂಗಳೂರು ಹಾಕ್ಯಾರಿ ಆಕೆ ಮಾಡ್ತಿದ್ಲು ಅವಾಗ ಹೇಳಿದ್ಲಿ ಈಗೇನು ಯೂಟ್ಯೂಬ್ನೇ ಜಗ್ ಬರ್ತಾವಲ್ರಿ ಅವನು ನೋಡೀನಿ ಮಾಡೀನಿ ನೋಡ್ರಿ ನೀವೇ ಹೇಳ್ರಿ ಇರ್ಲಿ ಅಂತಂದು ಬದ್ನಿಕಾಯಿ ಇದನ್ನು ಮಾಡೀನಿ ಅದು ರವೆ ಅದು ಹುರಿತೀನಲ್ರಿ ನಿಮ್ಗೆ ಇಷ್ಟ ಆಗತ್ತೆ ನೋಡ್ರಿ ಬದ್ನಿಕಾಯಿ ಹೋಳು ಮಾಡಿ ಅದನ್ನು ಮಾಡೀನಿ ಬದ್ನಿಕಾಯಿ ತವಾ ಫ್ರೈ ಮಸ್ತ್ ಆತ್ ನೋಡು ಹಂಗ ಅವು ಶೇಂಗಾ ನೆನೆಸಿ ಶೇಂಗಾದ ಸಲಾಡ್ ಥರ ಮಾಡ್ತಿದ್ದೆಲ್ಲ ಅದನ್ನ ಮಾಡು ನಿಂತಲ್ಲ ಸೀಮಾ ನೋಡೋದು ಮತ ಬಂತ ಕುಕ್ಕರ್ ಎಷ್ಟನೇದಿದೆ ಈಗ ಸಿಟಿ ಏನಿಟ್ಟಿದೆ ಅನ್ನಕ್ಕಿಟ್ಟಿ ನಾಡ್ರಿ ಅತ್ತೀರ 3 ಬರಲಿ ಅಂದ್ರೆ ಬೇಷಾಗತ್ತ ಹುಡುಗರು ಭಾಳ ಗಟ್ಟಿದ್ರು ಅಲ್ಲಿ ಅಂತವ್ರಿ ತಿನ್ನಾಕ ಅದಕ್ಕೆ ಆತ ಇವು ಆಗಿರೋವನ್ನ ಚಂದಾಗ ಒಂದು ಪ್ಲಾಸ್ಟಿಕ್ ಡಬ್ಬಿ ತೆಗೆದು ಮುಚ್ಚಿಡವ ಪೂಜಾ ಮಾಡಮ್ದಾಗ ಮಡಿ ಹುಡಿಲೆ ಉಪಯೋಗ ಮಾಡಕ್ಕೆ ಬರ್ತೈತಿ ಈಗ ನಾನು ಜಾಕ ಮಾಡೇ ಕುಂತೀನಿ ಮಾಡಕ್ಕೆ ಇನ್ನೊಂದು ಈಟ್ ಹತ್ತಿ ಅದು ಒಂದು ಈಟ್ ಗೆಜ್ಜೆ ವಸ್ತ್ರನ ಮಾಡ್ತೀನಿ ಇಲ್ಲಾಂದ್ರೆ ಕೊಕ್ಕಾಬತ್ತಿ ಮಾಡ್ತೀನಿ ಕೊಕ್ಕಾಬತ್ತಿ ಮಾಡಿಟ್ನಿ ಅಂದ್ರೆ ತುಪ್ಪ ದೀಪ ಬೆಳಗಕ್ಕೆ ಅನುಕೂಲ ಆಕೈತಿ ಎಲ್ಲದ್ರಾಗೂ ಒಂದು ಇಲ್ಲ ತುಪ್ಪದ ಬೀತಿ ಬತ್ತಿ ಶುಕ್ರವಾರ ಹಚ್ತಿದ್ದೆ ಈ ಶುಕ್ರವಾರ ಕಾಲಿನಾಗಿದ್ದು ನೋಡು ನೋಡ ಮತ್ತೊಂದು ಬಂತು ಕುಕ್ಕರ್ ನೋಡೋಗು ಅತ್ತೀರ ಸೋಮವಾರ ವ್ರತ ಮಾಡ್ತೀರನ್ರಿ ನೀವು ಆಕೆ ಸೋಲೋ ಸೋಮವಾರ ವ್ರತ ಮಾಡ್ತಾಳ ಅಯ್ಯೋ ಚಲೋ ಹೇಳ್ದೇವ ನೀನು ನಮ್ಮವ್ವ ಇದ್ದಾಗ ಒಂದು 40 ಸರಿ ಹೇಳಿದ್ಲ ಮಾಡು ಸೋಲೋ ಸೋಮವಾರ ವ್ರತ ಮಾಡು ಅಂತಂದು ಅಯ್ಯೋ ಮಾಡಲೇ ಇಲ್ಲ ಈಗ ವಯಸ್ಸದ್ಮೆ ಮಾಡ್ಯಾಳ ಹರಿಯದಾಗಿದ್ದಾಗ ಮಾಡಿಲ್ಲ ಮತ್ತಿ ಸೋಮವಾರ ವ್ರತ ಮಾಡಿದ್ದಕ್ಕ ನಿನ್ನಂತ ಎಡಬಿಡಂಗಿ ಗಂಡ ಸಿಕ್ಕಿದ್ದು ಅದಕ್ಕೆ ಭಾಳ ಬೇಜಾರಾಗಿ ಇನ್ನೊಮ್ಮೆ ನಾ ಸೋಮವಾರ ವ್ರತನ ಮಾಡಲ್ಲ ಅಂತಂದು ನಿರ್ಧಾರ ಮಾಡ್ಬಿಟ್ಟೆ ನಾನು ನೋಡವಾ ಹೆಂಗಂತಾಳ ನೋಡು ಏನಾಗಿನವ ಸೀಮಾ ನಾನು ಕೈ ತೊಳ್ಕೊಂಡು ಮುಟ್ಬೇಕು ಆಕೆ ಇನ್ನ ಮುದೇಕಾಗ್ಯಾಳ ನಾ ಹೇಗದಿ ನೋಡಿ ಇನ್ನ ಮೊಮ್ಮಕ್ಕಳು ಬಂದ್ರನ್ನ ಇನ್ನ ಯಂಗ್ ಆ್ಯಂಡ್ ಎನರ್ಜೆಟಿಕ್ ನಾ ದಿನ 3 ಕಿಲೋಮೀಟರ್ ಓಡಕ್ಕಿನಿ 3 ಕಿಲೋಮೀಟರ್ ಓಡಿ ಬರ್ತೀನಿ ನಿಮ್ಮ ಅತ್ತಿ ಓಡ್ತಾನ ಕೇಳು 3 ಕಿಲೋಮೀಟರ್ ನೋಡುನು ಅದೇನು ನೀವು ಓಡ್ತೀರಾ ಓಡಿ ನೀವ ಪಿಟಿ ಉಷಾಗಿ ನೀವ ಗೋಲ್ಡ್ ಮೆಡಲ್ಲು ನೀವ ಬೆಳ್ಳಿ ಮೆಡಲ್ಲು ನೀವ ಎಲ್ಲ ತಗೋರಿ ನನಗೆ ಬೇಡ ನನಗೆ ಏನೇನು ಬೇಡ ನನ್ನ ಮಾಡಕ್ ಜಗ್ಗದ ಕೆಲಸ ಮೈ ತುಂಬ ಈಗ ಶ್ರಾವಣ ಮಾಸ ಕುಂಡಿತಿರ್ಬೇಕಾಗದಲ್ಲ ಓರಿ ನೀವು ಸುಮ್ಮನೆ ಅದೇನಂತಾರಲ್ಲ ನೂಲಾರ್ ಮುದ್ದೆ ಹೇಳಾರ್ ಕುಂತ ನಂಗೆ ನಡ್ರಿ ಅಯ್ಯ ಉಣ್ಣಕ್ ಬಂದಿಲ್ಲ ನನಗೂ ಹೊಲ್ದಾಗಲ್ಲಿ ಬೇಕಾದಂಗೆ ಕೆಲಸದವು ಈಗೇನು ಮಳೆ ಆಗುತ್ತಲ್ಲ ಇಟ್ಟದ್ದು ಹನಿ ಅದಕ್ಕನ ಪುಸು ಅಂತ ಬೆಳ್ಕೊಂಡ್ಬಿಡ್ತೈತೆ ಕಳೆ ಅಂದ್ರೆ ಹಂಗ ಕರ್ಜಿಕಾಯಿ ಹರ್ಕೊಂಬಂದಿದ್ನಲ್ಲ ಕರ್ಜಿಕಾಯಿ ಪಲ್ಯ ಮಾಡ್ಬೇಕವ ಒಟ್ಟು ಹೊಡಿತಾವ ನೋಡವು ಈಗ ಸಂಜೆ ಗಡ್ಸೇಕ ಅಯ್ಯೋ ಮಾವರ ಮರ್ತ ಬಿಟ್ಟು ನೋಡ್ರಿ ಅದೇ ಇನ್ನೊಂದು ಏನ ಮಾಡ್ಬೇಕಂದಿಲ್ಲ ಪಲ್ಯ ಅಂತ ಅನ್ಕೊಂಡೆ ಮರ್ತ ಇದ್ ನೋಡ್ರಿ ಕರ್ಜಿಕಾಯಿ ಅದಾವಲ್ರಿ ಆತಾಡ್ರಿ ನಂಗೂ ಭಾಳ ಇಷ್ಟ ರೀ ನೆನ್ಸೋತ್ಲಿಗೆ ಬಾಯಿ ನೀರು ಬಂದು ನೋಡೋ ನಿನ್ನ ಬಾಯಾಗೂ ನೀರು ಬಂದು ನಿಮ್ಮ ಅತ್ತಿ ಇಷ್ಟನ ಪಡೆದಿಲ್ಲ ಅವನ್ನ ಅವನೇನು ತಿಂತಾರ ಪಲ್ಯ ಮಾಡಿದ್ರು ಕರ್ಕರ ಅಂತಂದು ನನಗೆ ಸರಿ ಹೋಗುದಿಲ್ಲ ಅದು ಹಲ್ಲಾಗ ಸಿಕ್ಕತ್ತದ ಏನ ಅಕ್ಕಿದ್ ಬಿಡವ
ಚಂದಾಗ ಹುರಿದು ಮಸ್ತ್ ಹದ ಮಾಡಿ ಉಪ್ಪು ಖಾರ ಹಾಕಿ ಬೆಳ್ಳುಳ್ಳಿ ಒಗ್ಗರಣೆ ಕೊಡು ಏನಕ್ಕವಂತೀನಿ ನೀನು ಕರ್ಜಿಕಾಯಿ ರೊಟ್ಟಿಗೆ ಬಿಡ ಬಾರಿ ಅಕ್ಕವ್ ಮಾಡೋಗು ಅದಕ್ಕೆ ನಾನು ಕಷ್ಟಪಟ್ಟು ಹಾಕೊಂಬಂದೀನಿ ಕಷ್ಟದಾಗೆಲ್ಲ ಕೈ ಆಡಿಸಿ ಈಕಿ ತೊಳೆದು ಮರ್ತಾ ಬಿಟ್ಟಾಳ ನಮ್ಮ ಸೀಮವ್ ಹೋಗ್ಯವ. ಅದೇನು ಭಾಳ ಹೊತ್ತಾಗಲ್ಲ ಆಡ್ರಿ ಮಾವರ, ನೀವು ಕೈಕಾಲು ಮುಖ ತಕೊಂಬರ್ರಿ, ಅಷ್ಟಂತಲೇ ನಾ ಮಾಡಿ ತಾಟ್ ಹಚ್ಚಿ ರೆಡಿ ಮಾಡ್ತೀನಂತ್ರಿ. ಹೋಗ್ರಿ. ನಿಮ್ಮ ಅತ್ತಿಗೂ ಕೊಡವ ಊಟಕ್ಕೆ ಮತ್ತು ನಾವು ನನ್ನ ಮ್ಯಾಗ ಸಿಟ್ಟಾಗ್ಯಾಳು ನನಗೆ ಹೊಟ್ಟೆ ಬರ್ಸ್ಯಾಳು ಶಾಪ ಹಾಕಿ.